ರೈತರಿಂದ ಅಂತಾರಾಜ್ಯ ಹೆದ್ದಾರಿ ಬಂದ್ ಮಾಡಿ ಪ್ರತಿಭಟನೆ. E5 ನ್ಯೂಸ್ಗೆ ಸ್ವಾಗತ. ಹುಣಸೂರು ತಾಲೂಕಿನ ಕಲ್ಲಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹಳ್ಳಿಗಳಲ್ಲಿ ಹುಲಿ ಕಾಟದಿಂದ ಹೈರಾಣಾಗಿರುವ ರೈತರು ಮುತ್ತುರಾಯನ ಹೊಸಹಳ್ಳಿ ಬಳಿ ಕೇರಳ ಹೆದ್ದಾರಿ ಬಂದ್ ಮಾಡಿ ಪ್ರತಿಭಟನೆ ನಡೆಸಿದರು. ಮುತ್ತುರಾಯನ ಹೊಸಹಳ್ಳಿ, ಕಲ್ಲಹಳ್ಳಿ, ಹೈರಿಗೆ, ತಟ್ಟೆಕೆರೆ, ಹೆಮ್ಮಿಗೆ, ಬೀರನಹಳ್ಳಿ ಗ್ರಾಮದ ಸುತ್ತಮುತ್ತಲಿನ ರೈತರು ಗ್ರಾಮಸ್ಥರೊಡಗೂಡಿ ಹೆದ್ದಾರಿಗೆ ಕಲ್ಲು ಇಟ್ಟು ಟೈರ್ಗೆ ಬೆಂಕಿ ಹಚ್ಚಿದ ಪರಿಣಾಮ ಕೆಲ ಹೊತ್ತು ಕೇರಳ ಹೆದ್ದಾರಿ ಬಂದ್ ಆಗಿತ್ತು. ಇದರಿಂದ ವಾಹನ ಸವಾರರು ಪರದಾಡುವಂತಾಗಿದೆ. ಈ ವೇಳೆ ಮಾತನಾಡಿದ ರೈತ ಮುಖಂಡರು, ಹನಗೋಡು ಹೋಬಳಿಯ ಗ್ರಾಮಗಳಲ್ಲಿ ವರ್ಷದಿಂದ ಹುಲಿ ದಾಳಿಗೆ 50ಕ್ಕೂ ಹೆಚ್ಚು ಜಾನುವಾರುಗಳು ಬಲಿಯಾಗಿದೆ. ಹಾಡು ಹಗಲೇ ಜಾನುವಾರುಗಳನ್ನು ಮೇಯಿಸಲು ಬಿಟ್ಟ ವೇಳೆ ಕೊಂದು ಹಾಕ್ತಿದೆ. ಹಗಲಿನಲ್ಲಿ ರೈತರಿಗೆ ಹುಲಿ ಕಾಣಿಸಿಕೊಂಡು ಜಮೀನಿಗೆ ಹೋಗದಂತಾಗಿದೆ. ಇದೀಗ ಜೋಳ ಮತ್ತಿತರ ಧಾನ್ಯಗಳ ಕಟಾವು ಸಮಯವಾಗಿದ್ದು ಕೂಲಿ ಕಾರ್ಮಿಕರು ಕೆಲಸಕ್ಕೆ ಬರಲು ಹೆದರುತ್ತಿದ್ದಾರೆ. ಇನ್ನು ಶಾಲಾ ಕಾಲೇಜಿಗೆ ಹೋಗುವ ಮಕ್ಕಳು ವಾಪಸ್ ಬರೋವರೆಗೂ ಕಾಯಬೇಕಿದೆ. ರಾತ್ರಿ ವೇಳೆ ಗ್ರಾಮದಲ್ಲೂ ತಿರುಗಾಡದಂತಾಗಿದ್ದು ಅರಣ್ಯಾಧಿಕಾರಿಗಳು ಸ್ಥಳಕ್ಕೆ ಬರಬೇಕು. ಎಲ್ಲ ಕಡೆ ತಿರುಗಾಡುತ್ತಿರುವ ಹುಲಿ ಒಂದಿಯಾ ಅಥವಾ ಬೇರೆ ಹುಲಿ ಇದೆಯಾ ಅನ್ನೋದನ್ನ ಸ್ಪಷ್ಟಪಡಿಸಬೇಕು ಅಂದ್ರು. ಅರಣ್ಯ ಅಧಿಕಾರಿಗಳಿಗೆ ಕೂಲಿ ಕಾರ್ಯಾಚರಣೆ ನಿಲ್ಲಕ್ಕೆ ಹಿಡಿಯ ತನಕ ಗಾಡಿಗಳು ನಿಂತ್ಕೋಗ್ಬಿಡ್ಬೇಡಿ, ಅಲ್ಲಿ ಗಾಡಿಗಳು ನಿಂತ್ಕೋಗ್ಬಿಡ್ಬೇಡಿ. ಆ ಕಡೆ ಜಮೀನಲ್ಲಿ ಈಗ ಹುಲಿ ದಾಳಿಗೆ ರೈತರು ಬಲಿಯಾಗ ತನಕ ನೀವು ಅರಣ್ಯಾಧಿಕಾರಿಗಳು ಇಲ್ಲ ತಕ್ಷಣಕ್ಕೆ ಹುಲಿ ಹಿಡಿದು ನಮ್ಮ ಕಾಡಂಚಿನ ಪ್ರದೇಶದಲ್ಲಿ ಏನಿದೆಯೋ ರೈತರು ಅವ್ರಿಗೆಲ್ಲ ಅನುಕೂಲ ಮಾಡಬೇಕು. ಇದು ತಾತ್ಕಾಲಿಕ ಧರಣಿ ಅಷ್ಟೇ. ನಿರಂತರವಾಗಿ ನಾವು ರಸ್ತೆ ತಡೆ ಹಿಡಿದು ಧರಣಿ ಮಾಡಬೇಕಾಗ್ತದೆ. ದಯಮಾಡಿ ಆದಷ್ಟು ಸರ್ಕಾರ ಗಮನ ಕೊಟ್ಟರೆ ಇವತ್ತು ಹುಲಿ ಕಾರ್ಯಾಚರಣೆ ಮಾಡಿ ಹುಲಿ ಹಿಡಿಬೇಕು ಅಂತ ಕೇಳ್ಕೊಳ್ತೀವಿ.